ಉಮರ್ ಶರೀಫ್ ಅವರೇ ತಾವು ಮಾತು ಹೇಳಿದ್ರೆ ನಾನು ಮುಸ್ಲಿಂ ಆಗಿ ಮಾತನ್ನು ಹೇಳ್ತಿಲ್ಲ, ಸುನ್ನಿಯಾಗಿ ಈ ಮಾತನ್ನು ಹೇಳ್ತಿಲ್ಲ ಅಂತ. ಇಂಟರ್ನ್ಯಾಷನಲ್ ಲಾನ ವಯಲೇಷನ್ ಆಗಿದೆ ಅಂತ ಭಾರತ ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ಳಬೇಕಾಗಿತ್ತು ಇರಾನ್ ವಿಷಯದಲ್ಲಿ. ಈ ಮಾತನ್ನು ನೀವು ಮುಸ್ಲಿಂ ಆಗಿ ಹೇಳ್ತಿಲ್ವಾ, ಸುನ್ನಿಯಾಗಿ ಹೇಳ್ತಾ ಇಲ್ವಾ? ನಾನು ಈ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ಕಾರಣ ಅಂದರೆ ನಿಮಗೆ ಒಂದು ಉತ್ತರ ಕೊಡೋಕ್ಕೆ ಮುಂಚೆ ನಾನು ಏನೇ ಬರ್ತೀನಿ ಅಂದರೆ, ಒಂದು ವೇಳೆ ಮೋದಿ ಅವರು ನೇತನ್ಯಾಹುನ ಭೇಟಿ ಆಗದೆ ಇದ್ದಿದ್ರೆ 3 ದಿನ ಮುಂಚೆ ನಾನು ಪ್ರಧಾನಿ ಹತ್ರ ಒಂದು ಎಕ್ಸ್ಪ್ಲನೇಷನ್ ಕೇಳ್ತಿರ್ಲಿಲ್ಲ. ನನ್ನ ಪ್ರಶ್ನೆ ಅದಾಗಿರಲಿಲ್ಲ. ಅದೇ ಮೇನ್ ಏನಂದ್ರೆ, ಉಕ್ರೇನ್ ಆಗಲಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ, ಉಕ್ರೇನ್ ಆಗಲಿ ಇಲ್ಲ ಬೇರೆ ಎಲ್ಲಾದ್ರೂ ಯುದ್ಧ ನಡೆಯುವಾಗ ನಮ್ಮ ಸ್ಟೇಟ್ಮೆಂಟ್ ಏನಂತ ನಾನು ಕೇಳಕ್ಕೆ ಅಷ್ಟು ಮುಂದೆ ಭಾರತದ ಪ್ರಧಾನಮಂತ್ರಿಗಳ ಇಸ್ರೇಲ್ ಭೇಟಿಗೂ ಇಸ್ರೇಲ್ನ ಇರಾನ್ ಮೇಲಿನ ದಾಳಿಗೂ ಏನ್ ಸಂಬಂಧ? ಅದೇ ಪ್ರಶ್ನೆ ಇರೋದು. ಅದು ಯಾಕೆ 3 ದಿನ ಮುಂಚೆ ಹೋದ ನಂತರ ಇವರು ಸೈಲೆಂಟ್ ಆಗ್ಬಿಟ್ರು ಅಂತ, ಆಮೇಲೆ 5 ದಿನ ನಂತರ ಅವ್ರು ಯಾಕೆ ಹೋಗಿ ಆಮೇಲೆ ಬಂದು ನಾನು ಹೇಳೋದು ಅಲ್ಲ, ನೀವು ಕೇವಲ ಮಾನವೀಯತೆಯ ಆಧಾರದ ಮೇಲೆ, ಇಂಟರ್ನ್ಯಾಷನಲ್ ಲಾಗ್ ರೆಸ್ಪೆಕ್ಟ್ ಕೊಡುವುದರ ಆಧಾರದ ಮೇಲೆ ಇರಾನ್ ಮೇಲೆ ನಡೆದ ದಾಳಿಯನ್ನ, ಖಮೇನಿಯ ಕಗ್ಗೊಲೆಯನ್ನ ಭಾರತ ಖಂಡಿಸಬೇಕಾಗಿತ್ತು ಅಂತ ಹೇಳ್ತೀರಿ ಅನ್ನೋದಾದ್ರೆ, ಅದಕ್ಕಿಂತ ಮುಂಚೆ ಒಂದು ದೇಶಕ್ಕೆ, ಸಾರ್ವಭೌಮ ದೇಶಕ್ಕೆ ನುಗ್ಗಿ ವೆನಿಜುವೆಲಾಗೆ ಹೋಗಿ ಅದರ ಪ್ರೆಸಿಡೆಂಟ್ ನ ಹೊತ್ಕೊಂಡ್ ಬಂದ್ರಿ ಇವರು. ಭಾರತ ಏನ್ ಸ್ಟ್ಯಾಂಡ್ ತಗೊಂಡಿದೆ ಅಂತ ಯಾರು ಕೇಳಿದ್ರಿ ನೀವು? ಗೊತ್ತಿಲ್ವಲ್ಲಣ್ಣ, ಖಂಡಿಸಬೇಕಾಗಿತ್ತು. ಕ್ವಶನ್ ಮುಗಿಸ್ತೀನಿ ನಾನು. ವೆನಿಜುವೆಲಾದ ಅಧ್ಯಕ್ಷರನ್ನ ಅಮೆರಿಕದ ಸೈನ್ಯ ಹೋಗಿ ಅವರ ಅರಮನೆಯಿಂದ ಎತ್ಕೊಂಡು ಬಂದಾಗ ಯಾರು ಬೀದಿಗಿಳಿದ್ರ? ಇಂಟರ್ನ್ಯಾಷನಲ್ ಲಾ ವೈಲೇಷನ್ ಆಯ್ತು. 3 ದಿನ ಮಧುರವನ್ನ ಭೇಟಿಯಾಗಿಲ್ಲ ನಮ್ಮ ಪ್ರಧಾನಿ. ಒಂದು ವೇಳೆ 3 ದಿನ ಮುಂಚೆ ಮಧುರ ಅವನ್ನ ಭೇಟಿ ಆಗಿ ಬಂದ್ರು, ಇಲ್ಲ ಬಂದು ಅಮೆರಿಕನ್ ಪ್ರೆಸಿಡೆಂಟ್ ಅನ್ನ ಭೇಟಿ ಆಗಿದ್ರೆ ಅವಾಗ ನಾನು ಕೇಳ್ಬೋದು, ಯಾಕೆ ನೀವು ಅವಾಗ ಅವರ ಅಭಿಪ್ರಾಯ ನಾನು ಕೇಳಕ್ಕೆ ಮುಂದೆ ಬಂದಿಲ್ಲ ಅಂತ ನೀವು ಕೇಳ್ಬೋದು. ಇವಾಗ ಏನಂದ್ರೆ, ನಾವು ಸೈಲೆಂಟ್ ಆಗಿ ಸ್ಪೆಕ್ಟೇಟರ್ಸ್ ಆಗಿರ್ಬೋದು, ತೊಂದರೆ ಇಲ್ಲ. ಬಟ್ 3 days ಬಿಫೋರ್ ಅಲ್ಲಿ ಹೋಗಿ ನೇತನ್ಯಾಹುನ ಭೇಟಿ ಆಗಿ ಕನೆಕ್ಟೆಡ್ ರೀ, ಅದನ್ನೇ ಆಪ್ಟಿಕ್ಸ್ ಅಂತ ಕರೆಯೋದು. ಒಂದು ತಿಂಗಳ ಮುಂಚೆ ಭಾರತದ ಪ್ರಧಾನಮಂತ್ರಿಗಳು ಭಾರತದ ಪ್ರಧಾನಮಂತ್ರಿಗಳು ಇಸ್ರೇಲಿಗೆ ಹೋಗುವುದು 1 ತಿಂಗಳ ಮೊದಲೇ ನಿಗದಿಯಾಗಿದ್ದ ಪ್ರವಾಸ ಕಾರ್ಯಕ್ರಮ. ಇವರು ಹೋದ್ರು, ಬಂದ್ರು, ಬಂದ ನಂತರ ದಾಳಿ ಆಗಿದೆ. ಹೌ ಇಸ್ ಇಟ್ ಕನೆಕ್ಟೆಡ್ ಅಂತ ಕೇಳ್ತಿದ್ರಲ್ಲ, ಇಮಿಡಿಯೇಟ್ಲಿ ಆಫ್ಟರ್ ದಿ ಅಟ್ಯಾಕ್ ಆನ್ ಖಮೇನಿ ಎಲ್ಲರೂ ಒಂದ್ ಕಡೆ ಸೋಷಿಯಲ್ ಮೀಡಿಯಾ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಒಂದು ಸೆಕ್ಷನ್ ಮುಂದೆ ಹಾಗೆ ಮೋದಿ ಅವರು ಇಸ್ರೇಲ್ ಪರವಾಗಿದ್ದಾರೆ ಅಂತ ಘೋಷಣೆ ಮಾಡೋರು ಇದ್ರು. ಇವಾಗ ಸಂತಾಪ ಸೂಚನೆ ಕೊಟ್ಟ ನಂತರ ಇವಾಗ ಸೈಲೆಂಟ್ ಆಗಿದ್ದಾರೆ. ಒಂದು ವಿಷಯ. ಇದ್ರ ಜೊತೆಗೆ ಇನ್ನೊಂದು ವಿಷಯ, ನಮ್ಮ ಇರಾನ್ ಹತ್ರ ನ್ಯೂಕ್ಲಿಯರ್ ವೆಪನ್ಸ್ ಇದೆಯೋ ಇಲ್ವೋ ಅಂತ ನಾವು ಪ್ರಶ್ನೆ ಮಾಡುವಾಗ, ಇಸ್ರೇಲ್ ಹತ್ರ, ವಿಚ್ ಇಸ್ ನಾಟ್ ಅ ಸಿಗ್ನೇಟರಿ ಟು ದ ಟ್ರೀಟಿ ಆನ್ ನಾನ್ ಪ್ರೊಲಿಫರೇಷನ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್, NPT ಅಡಿಯಲ್ಲಿ ಅವ್ರ ಸಿಗ್ನೇಟರಿ ಇಲ್ಲ. ಎಷ್ಟು ನ್ಯೂಕ್ಲಿಯರ್ ವೆಪನ್ಸ್ ಅವರಲ್ಲಿ ಇದೆ ಅಂತ ನೀವು ನೋಡಕ್ ಹೋದ್ರೆ, ದೇ ಹ್ಯಾವ್ ಗಾಟ್ ನ್ಯೂಕ್ಲಿಯರ್ ವೆಪನ್ಸ್ ಆಲ್ದೋ ದೇ ಹ್ಯಾವ್ ನಾಟ್ ಡಿಕ್ಲೇರ್ಡ್ ಇಟ್. ಇದು ಅವರೇ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಬೇಕಾಗಿರುತ್ತೆ. ಆನ್ ವಾಟ್ ಬೇಸಿಸ್ ಕ್ಯಾನ್ ಇಸ್ರೇಲ್ ಹ್ಯಾವ್ ದ ರೈಟ್ ಫಾರ್ ನ್ಯೂಕ್ಲಿಯರ್ ವೆಪನ್ಸ್? when they are questioning Iran of not having, ಅಂದ್ರೆ you are not supposed to have nuclear weapons ಅಂದ್ರೆ, ನೀವು ಹೇಗೆ ನ್ಯೂಕ್ಲಿಯರ್ ವೆಪನ್ಸ್ ಇಟ್ಕೊಂಡಿದ್ದೀರಾ ಅಂತ ಈ ಪ್ರಶ್ನೆಗೆ ಅವ್ರು ಉತ್ತರ ಕೊಡ್ಲಿ ಅಲ್ಲ, ಯಾರು ಕೊಡಬೇಕು? ಇಸ್ರೇಲ್ ಅವ್ರಿಗೆ ಪ್ರಶ್ನೆ ಮಾಡುವಾಗ ಕೂಡ ಅವ್ರೇನು ಗೊತ್ತಾ, ನಾವು ಇದನ್ನ ಡಿಸ್ಕ್ಲೋಸ್ ಮಾಡಕ್ ಆಗೋದಿಲ್ಲ, ಇವತ್ತವರೆಗೂ ಕ್ಲಿಯರ್ ಆಗಿ ಹೇಳಿಲ್ಲ ಅವರು, ನಮ್ಮಲ್ಲಿ ಇಷ್ಟಿದೆ ಇಷ್ಟಿಲ್ಲ ಅಂತ. ಸೊ ನಮ್ಮಲ್ಲಿ ಅದೊಂದು ಇಂಟ್ರೆಸ್ಟ್ ಇದೆ. ಹೌ ಇಸ್ ದಟ್ ಇಸ್ರೇಲ್ ಅಂದ್ರೆ ಏನು ಗೊತ್ತಾ? ಇಸ್ರೇಲ್ ಮುಸ್ಲಿಂ ಕಮ್ಯುನಿಟಿಗೆ ಏನಂದ್ರೆ, ಅವ್ರು ಬಂದು ದಬ್ಬಾಳಿಕೆ ಮಾಡಿ ಒಂದು ಸ್ಟೇಟ್ ಅನ್ನು ಫಾರ್ಮ್ ಮಾಡಿರುವ ಒಂದು ಝೈನಿಸ್ಟ್ ಆರ್ಗನೈಸೇಷನ್. ಅರ್ಥ ಆಯ್ತು ಅನ್ಸುತ್ತೆ. ನಾಟ್ ಅಗೇನ್ಸ್ಟ್ ಜ್ಯೂಸ್, ಫಸ್ಟ್ ಕ್ಲಿಯರ್ ಮಾಡ್ಕೊಳ್ತೀನಿ. ಜ್ಯೂಸ್ಗೂ ಫಸ್ಟ್ ಕ್ಲಿಯರ್ ಮಾಡ್ಕೊಳ್ತೀನಿ. ಇಲ್ಲ, ನಗ್ಬೇಕಾಗಿಲ್ಲ ಸ್ವಾಮಿ, ನಗ್ಬೇಕಾಗಿಲ್ಲ. ನಿಮ್ಗೆ ಇತಿಹಾಸ ಪುರಾವೆನೆ ಕೊಡ್ತೀನಿ. ನಮ್ಮ ಮನೆಗೆ ಬರುವಂತ ಸೊಸೆ ಒಬ್ಬ ಯಹೂದಿಯಾಗಿರಕ್ಕೆ ಅವಕಾಶ ಇದೆ ಇಸ್ಲಾಂನೊಳಗೆ. ಅಂದ್ರೆ ಅವ್ರ ಸೊಸೆ ಆಗ್ಬಿಡ್ಲೆ ಅವ್ರ ಮನೆಯವರೆಲ್ಲ ನಮ್ಮ ಸಂಬಂಧಿಕರಾಗ್ತಾರೆ. ಸೊ ಹಾಗಾಗಿ ಇಸ್ಲಾಂ ಧರ್ಮದಲ್ಲಿ ಸೂರ ಮಾಯ್ದನಲ್ಲಿ ಕ್ಲಿಯರ್ ಆಗಿ ಹೇಳಲಾಗಿದೆ, ನೀವು ಬಂದು ಅಹ್ಲೆ ಕಿತಾಬ್ ಯಹೂದಿಗಳ ಹೆಂಗಸರನ್ನ ಮತ್ತೆ ನಸಾರ ಅಂದ್ರೆ ಕ್ರೈಸ್ತರ ಹೆಂಗಸರನ್ನ ನೀವು ಮದುವೆ ಮಾಡ್ಕೊಳ್ಬಹುದು. ಅವ್ರ ಮಕ್ಕಳು ನಿಮ್ಮ ಮಕ್ಕಳೇ, ಅವರ ತಂದೆ ತಾಯಿಯರು ನಿಮ್ಮ ಸಂಬಂಧಿಕರು. ಸೊ ಹಾಗಾಗಿ ಇನ್ಫ್ಯಾಕ್ಟ್ ದಿ ಗೋಲ್ಡನ್ ಏಜ್ ಆಫ್ ದಿ ಜ್ಯೂಸ್ ವಾಸ್ ಅಂಡರ್ ದಿ ಇಸ್ಲಾಮಿಕ್ ಸ್ಪೇನ್. ಎಲ್ಲಿ ಬೇಕಾದ್ರೆ ನೀವು ನೋಡ್ಕೊಳ್ಳಿ, ಇಸ್ಲಾಮಿಕ್ ಸ್ಪೇನ್ ನಲ್ಲಿ ಅದರ ಅಡಿಯಲ್ಲಿ ದ ಗೋಲ್ಡನ್ ಏಜ್ ಆಫ್ ಜ್ಯೂಸ್, ಯಹೂದಿಗಳ ಗೋಲ್ಡನ್ ಏಜ್. ಅಂದ್ರೆ ಅಂತಹ ಒಂದು ಕಾಲವನ್ನು ಅವ್ರು ನೋಡೇ ಇಲ್ಲ ಈ ಪ್ರಪಂಚದಲ್ಲಿ ಅಂತ ಹೇಳುವಂತಹ ಮಾತು ಇವತ್ತು ಇತಿಹಾಸದ ಪುಟಗಳಲ್ಲಿ ಉಲ್ಲೇಖವಾಗಿದೆ. ಸೊ ದ ಐಡಿಯಾ ಆಫ್ ಜ್ಯೂಸ್ ಬಂದು ನಮ್ಮ ಎನಿಮಿ ಅಂತ ನಾವು ಹೇಳಕ್ಕೆ ಮುಂದೆ ಬರೋದಿಲ್ಲ. ಅದನ್ನ ಇಲ್ಲಿ ಹೇಳೋದಲ್ಲ, ನೀವು ಮುಸ್ಲಿಂ ಸಮುದಾಯಕ್ಕೆ ಏನ್ ಹೇಳ್ತೀರಿ? ಜ್ಯೂಸ್ನ ಇದು ಆಕ್ಚುಲಿ ಚೆನ್ನಾಗಿರೋದು. ಹೆಂಗ್ ನೋಡ್ಬೇಕು ಮುಸ್ಲಿಮರು ಯಹೂದಿಗಳನ್ನ ಹೆಂಗ್ ನೋಡ್ಬೇಕು? ಅಹ್ಲೆ ಕಿತಾಬ್ ಅಂತ ನೋಡ್ಬೇಕು. ದೇ ಆರ್ ದ ಪೀಪಲ್ ಆಫ್ ದ ಬುಕ್. ಪೀಪಲ್ ಆಫ್ ದ ಬುಕ್ ಅಂತ ನೋಡ್ಬೇಕು. ಅವ್ರನ್ನ ಪ್ರೀತಿಯಿಂದ ಕಾಣಿ, ಅವರ ಬಗ್ಗೆ ದ್ವೇಷ ಬೇಡ, ಅಸೂಯೆ ಬೇಡ, ಸಂಕಟ ಬೇಡ. ಯಹೂದಿಗಳಿಗೆ ನಾನು ಹೇಳೋದು, ಯಹೂದಿಗಳಿಗೆ ಕರೆಕ್ಟ್. ಯು ಹ್ಯಾವ್ ಟು ಸೀ ಝೈನಿಸಂ ಅಂಡ್ ಜ್ಯೂಸ್ ಆಸ್ ಸೆಪರೇಟ್ ಗ್ರೂಪ್. ಈಗ ಬೇರೆ ಇರೋದು. ಆಸ್ಟ್ರೇಲಿಯಾದ ಪಾಂಡಿ ಬೀಚ್ ನಲ್ಲಿ ಅವರು ಹಬ್ಬ ಮಾಡ್ತಾ ಇದ್ರಲ್ಲ, ಅವರು ಜಿಯೋನಿಸ್ಟ್ಗಳ ಯಹೂದಿಗಳ?
ಸರ್ ಆಸ್ಟ್ರೇಲಿಯಾದಲ್ಲಿ ಪಾಂಡಿ ಬೀಚ್ ಹೌದು, ಸಿಡ್ನಿಯಲ್ಲಿ ಪಾಂಡಿ ಬೀಚ್ ನಲ್ಲಿ ಫೈರಿಂಗ್ ಆಯ್ತಲ್ಲ ಮಾಹಿತಿ ಸರ್? ಇಲ್ಲ, ಯು ಕ್ಯಾನ್ ಪ್ಲೀಸ್ ಎಕ್ಸ್ಪ್ರೆಸ್. ಪ್ಲೀಸ್, ಅಪ್ಪ ಮಗ ಗುಂಡೊಡದ್ರಲ್ಲ ಸರ್, ನೀವು ಅದ್ರ ಬಗ್ಗೆ ಮಾಹಿತಿ ಕೊಡಿ, ನನ್ನ ಅಭಿಪ್ರಾಯ ಅವರು ಜಿಯೋನಿಸ್ಟ್ಗಳ ಯಹೂದಿಗಳ ಅವರು ಯಾರು ಅಲ್ಲಿ ಸತ್ರಲ್ಲ ಸರ್, ಹಬ್ಬ ಮಾಡ್ತಾ ಇದ್ರಲ್ಲ beach ಏನಂದ್ರೆ ಅಲ್ಲಿ. ಇವಾಗ ಮಾನವೀಯತೆ ಅಂತ ಬರುವಾಗ ಅಲ್ಲಿ ಜಯನಿಸ್ಟ್ ಸಾಯಕಿದ್ರು ಕೂಡ ಅವನಿಗೆ ಹೋಗಿ ಹೆಲ್ಪ್ ಮಾಡೋದು ನಮ್ಮ ಧರ್ಮದ ಒಂದು ಮುಖ್ಯವಾದ ಅಂಶ. ಅವನು ಜಯನಿಸ್ಟೇ ಆಗ್ಲಿ, ಅವ್ನು ನಮ್ಮ ಕಟ್ಟರ್ ದುಶ್ಮನೆ ಆಗ್ಲಿ, ಆದ್ರೆ ಅವನ ಮೇಲೆ ಯಾರೋ ದಾಳಿ ಮಾಡುವಾಗ ಅಲ್ಲಿ ಹೋಗಿ ನ್ಯಾಯಕ್ಕೋಸ್ಕರ ನಾವು ನಿಂತ್ಕೊಳ್ಬೇಕಂದ್ರೆ ನಮ್ಮ ಧರ್ಮ ಹೇಳ್ಕೊಳುತ್ತೆ. ಓಕೆ, ಆಕ್ಚುಲಿ ಚೆನ್ನಾಗಿರುತ್ತೆ. ಇಟ್ಸ್ ವೆರಿ ಕ್ಲಿಯರ್. ಚಾಪ್ಟರ್ 5 ವರ್ಸ್ 2 ನಲ್ಲಿ ನೋಡಿದ್ರು ಕೂಡ ನಿಮ್ಗೆ ಅದು ಗೊತ್ತಾಗ್ತಾರೆ. ಒಳ್ಳೆ ಕಾರ್ಯಕ್ಕೋಸ್ಕರ ನೀವು ನಿಮ್ಮ ನುಡಿಯನ್ನು ಮುಂದೆ ಇಡಿ, ನಿಮ್ಮ ಕೆಲಸವನ್ನು ಮುಂದೆ ಇಡಿ ಅಂತ ಹೇಳುವ ಧರ್ಮ. ಸೊ ಹಾಗಾಗಿ ನಮ್ಗೆ ಏನಂದ್ರೆ ನಾವು ಕ್ರೈಸ್ತರ್ ಅಂದ್ರೆ ಕುರಾನ್ ಹೇಳ್ಕೊಳ್ತಾರೆ, ದ ಪೀಪಲ್ ಆರ್ ವೆರಿ ಕ್ಲೋಸ್ ಟು ಯು. ಯಾರು ನಿಮ್ಗೆ ಬಹಳ ಕ್ಲೋಸ್ ಆಗಿರ್ತಾರೋ ಅವರು ತಮ್ಮನ್ನ ಕ್ರೈಸ್ತರ ಅಂತ ಹೇಳ್ಕೊಳ್ತಾರೆ, ನಿಮ್ಗೆ ಬಹಳ ಫ್ರೆಂಡ್ಲಿ ಆಗಿರ್ತಾರೆ ಅಂತ ಕುರಾನ್ ಹೇಳ್ಕೊಳುತ್ತೆ. ಹಾಗಾಗಿ ನಾವೇನು ಯುದ್ಧ ಮಾಡ್ಬೇಕಂತ ನಾವು ಮುಂದೆ ಬರೋದಿಲ್ಲ, ಮಾಡೋರು ಬರ್ತಾ ಇದಾರೆ. ಕ್ರೂಸೇಡ್ಸ್ ಇದೆ, ಇತಿಹಾಸದಲ್ಲಿ ನೋಡ್ಬೇಕಾಗಿರುತ್ತೆ. ಹೌ ಡಿಡ್ ಸಲಾಹುದ್ದೀನ್ ಅಯ್ಯೂಬಿ ಡೀಲ್ ವಿತ್ ದ ಕ್ರೂಸೇಡರ್ಸ್ ಅಂತ, ಹೇಗೆ ನ್ಯಾಯವಂತರಾಗಿ ನಡ್ಕೊಂಡ್ರು ಅಂತ ನಾವು ನೋಡ್ಬೇಕಾಗಿರುತ್ತೆ. ಇದರ ಧಾರ್ಮಿಕ ಆಂಗಲ್ಗೆ ಆಮೇಲೆ ಹೋಗ್ತೀನಿ. ಒಂದು ರಿಲೆವೆಂಟ್ ಕ್ವಶನ್ ಕೇಳಿದ್ರಿ, ನಾನು ಲೆಫ್ಟಿನೆಂಟ್ ಕರ್ನಲ್ ಉತ್ತರ ತೆಗೆದುಕೊಳ್ತೀನಿ. ಇಸ್ರೇಲ್ ತನಗೆ ಬೇಕಾದಂಗೆ ನ್ಯೂಕ್ಲಿಯರ್ ವೆಪನ್ಸ್ ತಯಾರು ಮಾಡ್ಬೋದು, ಬಟ್ ಇರಾನ್ ಮಾಡಬಾರ್ದಾ? ಅದಕ್ಕೆ ಮುಂಚೆ ಇನ್ನೊಂದು ಪಾಯಿಂಟ್ ನಾನು ಹೇಳ್ತೀನಿ. ಐ ಗೆಟ್ ಬ್ಯಾಕ್. ಅವ್ರು ಹೇಳಿದ್ರು ಪ್ರೈಮ್ ಮಿನಿಸ್ಟರ್ ಅಲ್ಲಿಗೆ ಹೋಗಿ 3 ದಿನದ ಬಂದರು, ಸೊ ಇವರಿಗೆ ಗೊತ್ತಿತ್ತು ಸಮಥಿಂಗ್ ಆಫ್ ದಟ್. ಮಾರನೇ ದಿವಸನೇ 27th ಬಂದಿದ್ದಾರೆ, 28th ಅಟ್ಯಾಕ್ ಶುರುವಾಗಿದೆ. ಪಹಲ್ಗಾಮ್ ಅಟ್ಯಾಕ್ ಆದಾಗ JD ವ್ಯಾನ್ಸ್ ಅಮೆರಿಕನ್ ವೈಸ್ ಪ್ರೆಸಿಡೆಂಟ್ ಇಂಡಿಯಾಗೆ ಬಂದಿದ್ರು. ಕರೆಕ್ಟ್. ಸೊ ಪಹಲ್ಗಾಮ್ ಅಟ್ಯಾಕ್ಗೆ JD ವ್ಯಾನ್ಸ್ ರೆಸ್ಪಾನ್ಸಿಬಲ್? ಡಿಡ್ ವಿ ಕ್ವೆಶ್ಚನ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ? ನೀನು ಬಂದಿದ್ರಿಂದ ಹಿಂಗಾಯ್ತು ಅಂತ ನಮಗಿದೆಯಾ ಧೈರ್ಯ ಕೇಳೋಕ್ಕೆ? ಯಾರಿಗಾದರೂ ಇದೆ ಧೈರ್ಯ ಕೇಳೋಕ್ಕೆ ಪ್ರಪಂಚದಲ್ಲಿ? ಸೊ ನಾವು ಅದನ್ನು ಅವ್ರಿಗೆ ಕೇಳ್ತಿಲ್ಲ ಅಂತ ಹೇಳಿದ್ರೆ ವೈ ಶುಡ್ ದಿಸ್ ಬಿ ಡನ್? ಸಿ, ಎನಿ ಆ್ಯಕ್ಟ್ ಆಫ್ ಟೆರರಿಸಮ್, ಒಬ್ಬ ಫಾರಿನರ್ ಬಂದು ಇಲ್ಲಿ ಒಬ್ಬ ಇಂಡಿಯನ್ ಮೇಲೆ ಅಟ್ಯಾಕ್ ಮಾಡಿದ್ದಾನೆ, ಬಾರ್ಡರ್ ದಾಟ್ ಬಂದರೆ ಇಟ್ಸ್ ಅನ್ ಆ್ಯಕ್ಟ್ ಆಫ್ ವಾರ್ ಸರ್. ಲೆಟ್ ಮಿ ಬಿ ವೆರಿ ಕ್ಲಿಯರ್. ವಾಟ್ ಈಸ್ ಟೆರರಿಸಮ್? ಐ ಡೋಂಟ್ ಸೆಪರೇಟ್ ದೆಮ್ ಬೋತ್. ಫಾರ್ ಮೀ ವೆನ್ ದೆರ್ ಇಸ್ ಎ ಟೆರರಿಸ್ಟ್, ಹಿ ಹ್ಯಾಸ್ ರೇಸ್ಡ್ ಹಿಸ್ ವೆಪನ್ ಅಗೇನ್ಸ್ಟ್ ಮೈ ಕಂಟ್ರಿ, ನನ್ನ ಕಂಟ್ರಿ ಅಗೇನ್ಸ್ಟಾಗ ಅವನು ವೆಪನ್ ಎತ್ತಿದ್ದಾನೆ, ನನ್ನ ಜನಾನ್ ಸಾಯಿಸ್ತಾ ಇದ್ದಾನೆ. That's why we crossed the border and we had hit them. Correct. So JD Vance, United States Vice President ಇಲ್ಲಿಗೆ ಬಂದಾಗ ನಾವು ಪ್ರಶ್ನೆ ಮಾಡೋದ್ವಾ? ಸೊ ವಾಟ್ ಆರ್ ಯು ಲಿಂಕಿಂಗ್? ಇದಕ್ಕೆ ರಿಲೆವೆನ್ಸೇ ಇಲ್ಲ ಯಾರು. ಆ್ಯಂಡ್ ಇನ್ನೊಂದು, ನನ್ನ ಒಂದು ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗಿಂದ ನಾನು ಹೇಳ್ತೀನಿ, ನಾಟ್ ಎಕ್ಸ್ಟ್ರಾರ್ಡಿನರಿ ಅಂಡರ್ಸ್ಟ್ಯಾಂಡಿಂಗ್. ಯಾವುದೇ ಒಂದು ದೇಶ ತನ್ನ ಯುದ್ಧದ ಪ್ಲ್ಯಾನ್ಸ್ನ, ಅನ್ಲೆಸ್ ಯು ಆರ್ ಅಲೈ ಇನ್ ವಾರ್, ಕರೆಕ್ಟ್, ಅಂಡರ್ ಅ ಟ್ರೀಟಿ ಲೈಕ್ ನ್ಯಾಟೋ ಆರ್ ಸಮಥಿಂಗ್ ಬಿಟ್ವೀನ್ US ಆ್ಯಂಡ್ ಇಸ್ರೇಲ್, ಅವರಿಬ್ಬರ ಮಧ್ಯದಲ್ಲಿ ಏನು ಅಂಡರ್ಸ್ಟ್ಯಾಂಡಿಂಗ್ ಇದೆ ಆ ರೀತಿ ಇಲ್ಲ ಅಂತ ಹೇಳಿದ್ರೆ nobody will discuss this. Let's be very clear about international diplomacy. ಟ್ರಂಪ್ ಮಾತಾಡ್ಕೋಬೋದ್ರಿ, ನೆತನ್ಯಾಹು ಮೋದಿ ಏನಕ್ಕೆ ಮಾತಾಡ್ತಾರೆ ಅಂದರೆ ನಾವು ಅಟ್ಯಾಕ್ ಮಾಡೋಕ್ಕೆ ಮುಂಚೆ ಇಸ್ರೇಲ್ಗೆ ಹೇಳಿದ್ವಾ? ಆಪರೇಷನ್ ಸಿಂಧೂರಲ್ಲಿ ನಾವು ಹೇಳಿದ್ವಾ ಇಸ್ರೇಲ್ಗೆ? ಬಿಕಾಸ್ ಫೋನಲ್ಲಿ ಮಾತಾಡಿರ್ಬೋದಲ್ಲ, ಅವ್ರೇನೇನು ಮಾತಾಡ್ಕೋತಾರೆ ಗೊತ್ತಾಗಲ್ಲ. ಇವ್ರು ಹೋಗಿ ಬಂದರು ಅಂತ ನಾವು ಅದನ್ನು ಹೇಳ್ತಿದ್ದೀವಿ. ಇಸ್ ಇಟ್ ವ್ಯಾಲಿಡ್? ನಾವು ಕಮಿಂಗ್ ಟು ಹಿಸ್ ಕ್ವೆಶ್ಚನ್, ನ್ಯೂಕ್ಲಿಯರ್ ಪ್ರಾಲಿಫರೇಷನ್ ಟ್ರೀಟಿ ಇಸ್ರೇಲ್ ಹತ್ರ ಇಷ್ಟೊಂದಿದೆ, ಆದರೆ ಇರಾನ್ಗೆ ಯಾಕೆ ಅವ್ರು ಬಿಡ್ತಿಲ್ಲ ಅಂತ. ಒಂದು ಕಂಟ್ರಿ ಇವತ್ತಿನ ಒಂದು ಟೈಮಲ್ಲಿ, ಯು ಟೇಕ್ ಎನಿ ಸಾವರಿನ್ ಕಂಟ್ರಿ ಆಫ್ ದ ವರ್ಲ್ಡ್ ಸರ್, ಅದನ್ನು ಇವತ್ತಿನವರೆಗೂ ಅನ್ಲೆಸ್ 1945 ಯೂಸ್ ಮಾಡಿದ್ಬಿಟ್ರೆ ಎವ್ರಿ ರೆಸ್ಪಾನ್ಸಿಬಲ್ ಕಂಟ್ರಿ ವಿತ್ ಗ್ರೇಟ್ ನ್ಯೂಕ್ಲಿಯರ್ ಆರ್ಸನಲ್ಸ್ ಯಾರೂ ಹೇಳಿಲ್ಲ ಎಕ್ಸೆಪ್ಟ್ ಪಾಕಿಸ್ತಾನ್. ಆ್ಯಂಡ್ ನಾವು ಇನ್ ದ ಲೈಕ್ಲಿಹುಡ್ ಆಫ್ ಗೆಟಿಂಗ್ ಇಟ್ ಬರಬಹುದು ಅವ್ರ ಹತ್ರ. ಇರಾನ್ ಹೇಳಿದೆ ಡೆತ್ ಟು ಇಸ್ರೇಲ್ ಅಂತ, ಪಾಕಿಸ್ತಾನ ಹೇಳುತ್ತೆ ಡೆತ್ ಟು ಇಂಡಿಯಾ ಅಂತ. ಅವ್ರು ರೆಸ್ಪಾನ್ಸಿಬಲ್ ಆರ್ದೆ. ಇಸ್ರೇಲ್ ಯಾವತ್ತಾದರೂ ಹೇಳಿರೋದನ್ನು ಕೇಳಿದ್ರ ಡೆತ್ ಟು ಇರಾನ್ ಅಂತ? ಟುಡೇ ಇಸ್ರೇಲ್ ಈಸ್ ಸೇಯಿಂಗ್ ಅಮೆರಿಕಾ ಜೊತೆಯಲ್ಲಿ ಈಗ ಮೊನ್ನೆ ಏನೇನು ಸಿವಿಲ್ ವಾರ್ ನಡೀತು ಅಲ್ಲಿ, ಆಲ್ಮೋಸ್ಟ್ ಇಟ್ ವಾಸ್ ಎ ಸಿವಿಲ್ ವಾರ್ ಕಂಡೀಷನ್. ಇಫ್ ದ ರಿಪೋರ್ಟ್ಸ್ ಆರ್ ಟು ಬಿ ಬಿಲೀವ್ಡ್, ನಿಯರ್ 12,000 ಪೀಪಲ್ ಇನ್ ಇರಾನ್ ಹೂ ಆರ್ ಇರಾನಿಯನ್ ಸಿಟಿಸನ್ಸ್ ವರ್ ಕಿಲ್ಡ್ ಬೈ IRGC ಇನ್ ಅ ಮಂತ್. ಇದಾಗಿದೆ ಅಂತ ಹೇಳಿದ್ರೆ ವಾಟ್ ರೆಜಿಮ್ ಇಸ್ ದಟ್? ನೀವು ನಿಮ್ಮ ಜನನೇ ಸಾಯಿಸ್ತಿದ್ದೀರಾ. ಹೋಗ್ಲಿ, ನೀವು ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿದ್ದಿದ್ರೆ ನೀವೇ 12,000 ಜನನ ಸಾಯಿಸುವಂಥ ಪರಿಸ್ಥಿತಿ ನಿಮ್ಗೆ ಏನಕ್ಕೆ ಬರ್ತಾ ಇತ್ತು? ನಮಗೆಲ್ಲ ಗೊತ್ತಾಗೋಯ್ತು.